ಬೆಳಗಿನ ಟಿಫನ್ಗೆ ಇಲ್ಲಿ ನಾನು ರಾಗಿಯಲ್ಲಿ ಇಡ್ಲಿ ಮಾಡ್ಕೋತಾ ಇದ್ದೀನಿ. ಬೇರೆ ರಾಗಿ ಅಲ್ಲ, ಅದರಲ್ಲಿ ಅರ್ಧ ರಾಗಿ ಅರ್ಧ ಅಕ್ಕಿ ಹಾಕ್ಕೊಂಡು ನಾನು ನೆನೆ ಹಾಕಿಟ್ಕೊಳ್ತೀನಿ. ಇದಕ್ಕೆ ರುಬ್ಬಕ್ಕೆ 1 ಏಲಕ್ಕಿ ಹಾಕ್ಕೊಳ್ತೀನಿ. ಮತ್ತಿಲ್ಲಿ 2 ದಿವಸದ್ದು ಅನ್ನ ಹಾಕ್ಕೊಳ್ತೀನಿ. ಅಂದರೆ ಗಟ್ಟಿಯಾಗಿರೋ ಅನ್ನನೇ ನಾನು ಮಿಕ್ಸಿ ಹಾಕೋಬೇಕಾದ್ರೆ ಸ್ವಲ್ಪ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಇಲ್ಲಿ ನಾನು 2 ಸಲ ರುಬ್ಬಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಮತ್ತು ಶುಗರ್ ಸ್ವಲ್ಪ 1 ಸ್ಪೂನ್ ಹಾಕ್ಕೊಳ್ತೀನಿ. ಇದನ್ನು ಹಾಕಿ ಸ್ವಲ್ಪ ನಾನು ಕೈಯಲ್ಲೆಲ್ಲ ಸೌಟಲ್ಲಿ ತಿರುಗಿಸ್ಕೊಳ್ತೀನಿ. ಯಾಕಂದರೆ ರಾಗಿ ಸ್ವಲ್ಪ ಬೇಗ ಫರ್ಮೆಂಟೇಷನ್ ಆಗುತ್ತೆ ಮತ್ತು ರುಬ್ಬಬೇಕಾದ್ರೂ ಲೇಟಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಬೆಳಗಿನ ಹೊತ್ತಿಗೆ ಬೇಗ ಉಕ್ಕಿ ಬಂದುಬಿಡುತ್ತೆ ಅಂಥೇಳಿ. ಹಾಗಾಗಿ ಇಲ್ಲಿ ನಾನು ಬೆಳಗ್ಗೆ ಬೇಗ ಎದ್ದು ಇಲ್ಲಿ ಸ್ವಲ್ಪ ನೋಡ್ಕೊಳ್ತೀನಿ. ಉಕ್ಕಿ ಕೆಳಗೆ ಚೆಲ್ಲೋಷ್ಟರಲ್ಲಿ ಇದನ್ನು ನೋಡ್ಕೊಳ್ಬೇಕು. ರಾಗಿ ಬೇಗ ಬಂದುಬಿಡುತ್ತೆ. ಮತ್ತು ಅನ್ನ ಬೇರೆ ನಾನು 2 ದಿವಸ ಹಿಂದಿಂದ ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ಅದು ನೀರಲ್ಲಿ ಹಾಕಿದರೆ ಹುಳಿ ಜಾಸ್ತಿ ಬರುತ್ತೆ. ನಾನು ನೀರಲ್ಲಿ ಹಾಕಿರಲಿಲ್ಲ, ಹಾಗೇ ಗಟ್ಟಿಯಾಗಿ ಫ್ರಿಜ್ಜಲ್ಲಿ ಹಾಗೇ ಇತ್ತು. ಅದನ್ನು ನಾನು ರುಬ್ಬೇಕಾದ್ರೆ ಮಾತ್ರ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಚೆನ್ನಾಗಿ ಕಲಿಸ್ಕೊಳ್ತೀನಿ ನಾನು. ಇದು ಹುಳಿ ಏನು ಬಂದಿಲ್ಲ. ಹುಳಿ ಬರೋ ಟೈಮಲ್ಲಿ ನಾನು ಕ್ಲೀನಾಗಿ ತೆಗೆದು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಹೆಸರು ಬೇಳೆನ ಸ್ವಲ್ಪ ಹುರ್ಕೊಳ್ತೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋಷ್ಟು ಹುರ್ಕೊಂಡು ಸ್ವಲ್ಪ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಇದು ಮೇಲೆ ಹಾಕ್ಕೊಳ್ತೀನಿ. ಇದೊಂಥರ ಡಿಫ್ರೆಂಟಾಗಿ ಇದು ಆಪಮ್ ಮಾಡ್ತಾರಲ್ಲ ಅದೇ ಹಿಟ್ಟಿದು. ಆ ಹಿಟ್ಟಲ್ಲಿ ಇಲ್ಲಿ ನಾನು ಇಡ್ಲಿ ಮಾಡ್ಕೊಳ್ತೀನಿ. ಆದರೆ ಹಿಟ್ಟು ಮಾತ್ರ ಸ್ವಲ್ಪ ಗಟ್ಟಿ ಇರಬೇಕು. ಇಲ್ಲಿ ನಾನೊಂದು 2 ಪ್ಲೇಟು ಈ ರೀತಿ ಮಾಡಿಕೊಂಡು ಮೇಲ್ಗಡೆ ಹೆಸರು ಬೇಳೆನ ಸ್ವಲ್ಪ ಉದುರಿಸ್ಕೊಳ್ತೀನಿ ಮತ್ತು ಕೊಬ್ಬರಿನ ಮೇಲೆ ಉದುರಿಸ್ಕೊಳ್ತೀನಿ. ಈ ಥರ ಇಡ್ಲಿ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಇದಕ್ಕೆ ಚಟ್ನಿ ಏನು ಬೇಡ, ಯಾವುದೂ ಬೇಡ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ, ಹಾಗೆಯೇ ತಿನ್ಕೋಬೋದು. ಇಲ್ಲಿ ನೋಡಿ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ. ಕೊಬ್ಬರಿ ಮತ್ತು ಹೆಸರುಬೇಳೆ ತುಂಬ ಟೇಸ್ಟ್ ಬರುತ್ತೆ. ಸ್ವಲ್ಪ 1 ಸ್ಪೂನು ಸಕ್ಕರೆ ಹಾಕಿದ್ರಿಂದ ಸ್ವಲ್ಪ ಹುಳಿ ಇರುತ್ತೆ, ಸ್ವಲ್ಪ ಸ್ವೀಟ್ ಇರುತ್ತೆ. ಇಲ್ಲಿ 2 ಪ್ಲೇಟ್ ಆದಮೇಲೆ ಮತ್ತೊಂದು ಪ್ಲೇಟು ಬೇರೆ ಪ್ಲೈನ್ ಆಗಿರೋದು ನಾನು ಇಲ್ಲಿ ಹಾಕ್ಕೊಳ್ತೀನಿ. ಇಲ್ಲಿ ಆಗಿದೆ ಇಡ್ಲಿ. ಒಂದು 10ರಿಂದ 12 ನಿಮಿಷ ಬಾಯ್ಲ್ ಮಾಡ್ಕೊತೀನಿ. ಇಡ್ಲಿ ನೋಡಿ ಹೇಗೆ ಉಬ್ಬಿ ಬಂದಿದೆ. ಇಲ್ಲಿ ನೋಡಿ ಸೈಡಿಂದ ತೋರಿಸ್ತೀನಿ. ಮತ್ತು ಟೇಸ್ಟ್ ಕೂಡ ಇರುತ್ತೆ ಇದು ಈ ಇಡ್ಲಿ. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಉದ್ದಿನಬೇಳೆ ಹಾಕ್ದಲೇ ಇಡ್ಲಿ ಚೆನ್ನಾಗಿ ಫ್ಲಫಿ ಆಗಿ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ತುಂಬ ಸಾಫ್ಟಾಗಿದೆ. ಈ ರೀತಿ ಇಡ್ಲಿ ಬೆಳಗಿನ ಟಿಫನ್ಗೆ ಮಾಡ್ಕೋಬೋದು. ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ, ಚೆನ್ನಾಗಿ ಉಬ್ಬಿ ಬಂದಿದೆ. ಒಳಗಡೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ, ಕೈ ಏನೂ ಅಂಟಲ್ಲ. ಇಲ್ಲಿ ನಾನು ಕಾಯಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.